ಪ್ರತಿನಿತ್ಯ ಮನೆಯಿಂದ ಹೊರ ಹೋಗಬೇಕಾದ್ರೆ ನಿಮ್ಮ ಕಿವಿ ಹಿಂದೆ 2 ಹನಿ ಈ ಎಣ್ಣೆ ಹಚ್ಚಿಕೊಂಡು ಹೋದರೆ ಧನಾಕರ್ಷಣೆ ಜನಾಕರ್ಷಣೆ ಉಂಟಾಗಿ ನಿರಂತರವಾಗಿ ಧನಲಾಭವನ್ನು ನೀವು ನೋಡಬಹುದು. ಈ ವಿಶೇಷ ತಂತ್ರದಿಂದ ಕೇವಲ 3 ದಿನಗಳಲ್ಲಿ ಬದಲಾವಣೆಗಳನ್ನು ನೀವು ಕಾಣಬಹುದು. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ನಾವು ಚೆನ್ನಾಗಿ ಸಂಪಾದನೆ ಮಾಡಬೇಕು, ಉತ್ತಮ ಜೀವನವನ್ನು ನಡೆಸಬೇಕು, ಮಕ್ಕಳನ್ನು ಚೆನ್ನಾಗಿ ಓದಿಸಿ ಸ್ವಂತ ಮನೆ ಅಂತ ಮಾಡಿಕೊಳ್ಬೇಕು, ಸಾಲಗಳಿಲ್ಲದೆ ಜೀವಿಸಬೇಕೆಂಬ ಆಸೆ ಇದ್ದೇ ಇರುತ್ತೆ. ಆದರೆ ಯಾವ ಪೂಜೆ ವ್ರತಗಳನ್ನು ಮಾಡಿದರೂ ಏಳಿಗೆ ಆಗ್ತಾ ಇರೋದಿಲ್ಲ. ಅಂಥವರು ಜನರ ಕೆಟ್ಟ ಕಣ್ಣಿನ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ನಿತ್ಯವೂ ಧನಾಕರ್ಷಣೆಗೆ ಈ ಒಂದು ಎಣ್ಣೆಯಿಂದ 3 ಕೆಲಸವನ್ನು ದಿನವೂ ಮಾಡ್ತಾ ಬರಬೇಕು. ಈ ಎಣ್ಣೆಯ ಶಕ್ತಿ ಕೇವಲ 3 ದಿನದಲ್ಲಿ ನಿಮಗೆ ಅದ್ಭುತವಾದ ರಿಸಲ್ಟನ್ನು ಕೊಡುತ್ತೆ. ಮೊದಲನೆಯದಾಗಿ ಈ ಒಂದು ಎಣ್ಣೆಯನ್ನು ನಿಮ್ಮ ಮನೆಯಲ್ಲಿಯೇ ತಯಾರು ಮಾಡಿಕೊಳ್ಳಬಹುದು. ಮನೆಯಲ್ಲಿ ತಯಾರಿಸಿಕೊಳ್ಳಲು ಸಾಧ್ಯವಾಗದಿದ್ದವರು ಅಂಗಡಿಗಳಿಂದ ಈ ಎಣ್ಣೆಯನ್ನು ತಂದು ಕೂಡ ಬಳಸಬಹುದು. ಸ್ಟವ್ ಮೇಲೆ ಮೊದಲು ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಇಟ್ಟು ಅದರೊಳಗೆ ಮತ್ತೊಂದು ಚಿಕ್ಕ ಪಾತ್ರೆಯನ್ನು ಇಡಬೇಕು. ಆ ಚಿಕ್ಕ ಪಾತ್ರೆಯು ಖಾಲಿ ಇರಬೇಕು. ಖಾಲಿ ಇರುವಂತಹ ಆ ಪಾತ್ರೆಗೆ ನಿಮಗೆ ಬೇಕಾದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿಕೊಳ್ಳಬೇಕು. ನಂತರ ಆ ಕೊಬ್ಬರಿ ಎಣ್ಣೆ ಉಗುರು ಬೆಚ್ಚಗೆ ಕಾದ ನಂತರ ಸ್ವಲ್ಪ ಕರ್ಪೂರದ ಬಿಲ್ಲೆಗಳನ್ನು ಅಥವಾ ಕರ್ಪೂರದ ಉಂಡೆಗಳನ್ನು ಹಾಕಿಕೊಳ್ಳಬೇಕು. ಕೊಬ್ಬರಿ ಎಣ್ಣೆ ಬಿಸಿ ಆದಂತೆ ಆ ಕರ್ಪೂರ ಕರಗಿ ಕರ್ಪೂರದ ಎಣ್ಣೆಯಾಗಿ ಬದಲಾಗುತ್ತೆ. ನಂತರ ಆ ಎಣ್ಣೆಯನ್ನು ಒಂದು ಪಾತ್ರೆಯಲ್ಲೋ ಅಥವಾ ಡಬ್ಬದಲ್ಲೋ ಎತ್ತಿಟ್ಟುಕೊಂಡು ಪ್ರತಿನಿತ್ಯವೂ ದೇವರಿಗಾಗಿ ಬೆಳಗಿಸುವಂತಹ 2 ದೀಪಗಳ ಜೊತೆಗೆ ಮತ್ತೊಂದು ಚಿಕ್ಕ ದೀಪವನ್ನು ಬೆಳಗಿಸಬೇಕು. ಆ ಚಿಕ್ಕ ದೀಪಕ್ಕೆ ಸ್ವಲ್ಪ ನೀವು ತಯಾರು ಮಾಡಿಕೊಂಡಂತಹ ಅಥವಾ ಹೊರಗಿನಿಂದ ತಂದಂತಹ ಕರ್ಪೂರದ ಎಣ್ಣೆಯನ್ನು ಹಾಕಿ ದೀಪಾರಾಧನೆಯನ್ನ ಮಾಡಬೇಕು. ದೀಪ ಹಚ್ಚಿದ ನಂತರ 2 ಲವಂಗವನ್ನು ಕೂಡ ಆ ದೀಪಕ್ಕೆ ಹಾಕಬೇಕು. ಇದರಿಂದ ಮನೆಯಲ್ಲಿದ್ದ ಎಲ್ಲ ನೆಗೆಟಿವ್ ಶಕ್ತಿ ಹೊರ ಹೋಗುತ್ತೆ. ಮನೆಗೆ ಧನಾಕರ್ಷಣೆ ಆಗುತ್ತೆ. ಮನೆಯ ಸದಸ್ಯರಿಗೆ ಇರುವಂತಹ ಪ್ರತಿಯೊಂದು ಹಣಕಾಸಿನ ಸಮಸ್ಯೆಗಳು ದಿನೇ ದಿನೇ ದೂರವಾಗಿ ಮಾಡುವ ಕೆಲಸದಲ್ಲಿ ಅಖಂಡ ಯಶಸ್ಸು ಪ್ರಾಪ್ತಿಯಾಗುತ್ತೆ. ಲಕ್ಷ್ಮೀ ಬಲ ಶುಕ್ರ ಬಲ ಇದರಿಂದ ಹೆಚ್ಚಾಗಿ ಮನೆಯ ವಾತಾವರಣವೂ ಕೂಡ ಶುದ್ಧಿಯಾಗುತ್ತದೆ. ಕೇವಲ 1 ವಾರ ಈ ವಿಶೇಷ ಕರ್ಪೂರದ ಎಣ್ಣೆಯ ದೀಪವನ್ನು ನಿಮ್ಮ ಮನೆಗಳಲ್ಲಿ ಬೆಳಗಿಸಿ ನೋಡಿ. ಸೂಕ್ಷ್ಮವಾದ ಹಣದ ಬದಲಾವಣೆಗಳನ್ನು ನೀವು ನೇರವಾಗಿ ನೋಡಬಹುದು. ಇನ್ನು ಎರಡನೆಯದಾಗಿ ಮನೆಯ ಸದಸ್ಯರು ಪ್ರತಿನಿತ್ಯ ಸ್ನಾನ ಮಾಡುವ ನೀರಿಗೆ 2-3 ಹನಿಗಳಷ್ಟು ಕರ್ಪೂರದ ಎಣ್ಣೆಯನ್ನು ಹಾಕಿ ಸ್ನಾನ ಮಾಡಿದರೆ ಅನಾರೋಗ್ಯದ ಸಮಸ್ಯೆಗಳು ನೆಗೆಟಿವ್ ಶಕ್ತಿಗಳು ದೂರವಾಗಿ ಧನಾಕರ್ಷಣೆ ಜನಾಕರ್ಷಣೆ ಆಗುತ್ತೆ. ಆ ದಿನವೆಲ್ಲ ನೀವು ಮಾಡುವಂತಹ ಕೆಲಸಗಳಲ್ಲಿ ನೆಮ್ಮದಿ ಯಶಸ್ಸು ಲಭಿಸುತ್ತೆ. ಪ್ರತಿಯೊಬ್ಬರು ನಿಮ್ಮ ಮಾತನ್ನ ಕೇಳಲು ಆರಂಭಿಸುತ್ತಾರೆ. ಇನ್ನು 3ನೇಯದಾಗಿ ಕೊನೆಯದಾಗಿ ಕರ್ಪೂರದ ಎಣ್ಣೆಯನ್ನು ಮನೆಯಿಂದ ಹೊರ ಹೋಗಬೇಕಾದ್ರೆ ನಿಮ್ಮ ಕಿವಿಗಳ ಹಿಂಭಾಗದಲ್ಲಿ 1-2 ಹನಿಗಳಷ್ಟು ಹಚ್ಚಿಕೊಂಡು ನಿಮ್ಮ ಇಷ್ಟ ದೇವರು ಹಾಗೂ ಮನೆ ದೇವರನ್ನು ನೆನೆಸಿಕೊಂಡು ಮನೆಯಿಂದ ಹೊರ ಹೋಗಬೇಕು. ಇದರಿಂದ ಜನರ ಕೆಟ್ಟ ಕಣ್ಣಿನ ದೃಷ್ಟಿ ನಿಮ್ಮ ಮೇಲೆ ಬೀಳುವುದಿಲ್ಲ. ಆ ದಿನ ನೀವು ಯಾವುದೇ ಕೆಲಸ ಮಾಡಿದರೂ ಅದ್ಭುತವಾದ ಯಶಸ್ಸು ದೈವಬಲ ಲಭಿಸುತ್ತದೆ. ಹಣದ ಲಾಭಕ್ಕಾಗಿ ಇರುವ ನಿಮ್ಮ ಯಾವುದೇ ಧರ್ಮಬದ್ಧವಾದ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ. ಉದಾಹರಣೆಗೆ ಯಾರ ಬಳಿಯಾದರೂ ದುಡ್ಡನ್ನು ಕೇಳಲು ಹೋಗ್ತಿದ್ದೀರಾ, ವ್ಯಾಪಾರದಲ್ಲಿ ಇವತ್ತು ಉತ್ತಮವಾದ ಲಾಭವನ್ನು ಗಳಿಸಬೇಕು, ಯಾವುದೋ ಭೂಮಿ ಅಥವಾ ಸೈಟನ್ನು ಖರೀದಿ ಮಾಡಿಸಬೇಕು ಅಥವಾ ಸೇಲ್ ಮಾಡಿಸಬೇಕು, ಇಲ್ಲ ತಿಂಗಳ ಸಂಬಳ ಬರುವ ಕೆಲಸಕ್ಕೆ ಅಂತ ಹೋದರೂ ಕೂಡ ಈ ಎಣ್ಣೆಯನ್ನು ಕಿವಿ ಹಿಂದೆ ಹಚ್ಚಿಕೊಂಡು ಹೋಗುವುದರಿಂದ ಸರ್ವ ಜನರು ನಿಮ್ಮ ಮಾತನ್ನ ಕೇಳ್ತಾರೆ. ನಿಮ್ಮ ಕೆಲಸ ಕಾರ್ಯಗಳು ವಿಘ್ನಗಳು ಇಲ್ಲದೆ ನಡೆಯುತ್ತೆ. ಹಣದ ಲಾಭ ಆಗುವುದರ ಜೊತೆಗೆ ನಿಮ್ಮ ಇಷ್ಟದೇವರ ಅನುಗ್ರಹ ಸದಾ ನಿಮ್ಮೊಂದಿಗೆ ಇರುತ್ತದೆ. ಕರ್ಪೂರದ ಎಣ್ಣೆಯು ನಮ್ಮ ಆರೋಗ್ಯಕ್ಕೂ ಕೂಡ ಎಷ್ಟು ಪ್ರಯೋಜನಕಾರಿಯಾಗಿದೆ. ಮುಖದಲ್ಲಿ ಮೊಡವೆಗಳಿದ್ದರೆ, ತಲೆ ಒಟ್ಟಿನ ಸಮಸ್ಯೆ ಹೆಚ್ಚಾಗಿದ್ದರೆ, ಮಂಡಿ ಕೈಕಾಲುಗಳಲ್ಲಿ ನೋವು ಹೆಚ್ಚಾಗಿದ್ದರೆ, ಕೂದಲು ದಟ್ಟವಾಗಿ ಬೆಳೆಯಲು, ಶೀತ ನೆಗಡಿ ಕೆಮ್ಮು ಹೀಗೆ ನಾನಾ ಆರೋಗ್ಯದ ಸಮಸ್ಯೆಗಳಿಗೂ ಕರ್ಪೂರದ ಎಣ್ಣೆಯು ರಾಮಬಾಣದಂತೆ ಕೆಲಸ ಮಾಡುತ್ತೆ. ಇಲ್ಲಿ ಸುವಾಸನೆ ಇರುತ್ತದೋ ಅಲ್ಲಿ ಮಹಾಲಕ್ಷ್ಮೀ ದೇವಿಯು ನೆಲೆಸಿರುತ್ತಾಳೆ. ಹೀಗೆ ಕರ್ಪೂರದ ಎಣ್ಣೆಯನ್ನು ನಿತ್ಯವೂ ಈ 3 ರೀತಿಯಲ್ಲಿ ಬಳಸುತ್ತಾ ಬನ್ನಿ. ಹಣದ ಅಭಿವೃದ್ಧಿಯನ್ನ ನಿಮ್ಮ ಕಣ್ಣಾರೆ ನೋಡಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಮಹಾಲಕ್ಷ್ಮೀ ದೇವಿ ಅಂತ ಬರೆದು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.